ಈ ತರ ಏನಾದರೂ ಹೆಚ್ಚು ಕಮ್ಮಿ ಇರುವಂತಹ ಮನೆಗಳು ನೀವೇನಾರ ಕಟ್ಕೊಂಡಿದ್ದೆ ಆದರೆ ನಿಮ್ಮ ಗುಂಡಿ ಬೇಗ 10 ವರ್ಷ ಬದುಕೋರು 5 ವರ್ಷ ಕೂಡ ಬದುಕಲ್ಲ. ಅದು ನರಳಿ ಸಾಯ್ತೀರಾ. ಅರ್ಥ ಮಾಡಿಕೊಂಡು ಬದುಕ್ರಿ. ಇಂಥ ಒಂದು ಏನಾದರೂ ಸಂಪುಗಳು ಏನಾರ ನೀವು ಮನೆ ಕಟ್ಟುವಾಗ ಕಟ್ಕೊಂಡ್ರೆ ಬೇಗ ಸಿಂಗಲ್ ಪೇರೆಂಟ್ ಆಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ಏನೂ ಇಲ್ಲ ನೋಡಿ, ಈ ನೈಋತ್ಯದಿಂದ ಈಶಾನ್ಯಕ್ಕಂದೇ ಒಂದು ದಾರ ಕಟ್ಟಿ, ಹಗ್ಗ ಕಟ್ಟಿ, ಆ ದಾರಕ್ಕೆ ಸಂಪು ಟಚ್ ಆಗೋ ಥರ ಮಾಡಿ, ಇದು ಸಂಪು ಟಚ್ ಆಗೋ ಥರ ಮಾಡಿದ್ರೆ ನಿಮ್ಮ ಪಿತೃಗಳು ನಿಮಗೆ ವಂಶ ಬೆಳೆಯೋದಕ್ಕೆ ಆಶೀರ್ವಾದ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಪಿತೃಗಳು ಆಸ್ತಿ ತಿಂತಾರೆ. ಬುಕ್ಕಲ್ಲೆಲ್ಲನೂ ಎಲ್ಲ ಉಲ್ಟಾ ಬರ್ದವ್ರೆ. ತುಂಬ ದೊಡ್ಡವರೆಲ್ಲ ಏನು ಮಾಡ್ತಾರೆ, ಇದೆಲ್ಲ ಬೇಡ, ಇಲ್ಲಿ ಬರ್ಬೇಕು ಯಾಕಂದ್ರೆ ವಂಶ ಹಾಳು ಮಾಡೋಕ್ಕೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಕಿತ್ತಾಡ್ ಸಾಯ್ಬೇಕು. ಇಲ್ಲೇನೋ ಇದ್ರೆ ಏನಾಗುತ್ತೆ ಅಂದ್ರೆ ಆಸ್ತಿಗೆ ಕಿತ್ತಾಡ್ತಾರೆ, ಅಂತ ಮೊದಲು ಹೊಡೆದಾಡ್ತಾರೆ. ಕೇಸುಗಳವೆ 100ಕ್ಕೆ 90 ಭಾಗ ಕೇಸುಗಳಿರೋದು ನಮ್ಮ ಹಿಂದೂಗಳದ್ದು ಮಾತ್ರನೇ. ಒಬ್ಬ ಜಡ್ಜು ಸಾಹೇಬರು ಹೇಳಿದ್ದಾರೆ 90 ಭಾಗ ಕಿತ್ತಾಡ್ತಾ ಇರೋದೇ ನಮ್ಮ ಹಿಂದೂಗಳು ಆಸ್ತಿ ಪಾಸ್ತಿಗೋಸ್ಕರ. ಕಾರಣ ಏನು? ಅವ್ರ ಮನೆಗಳೆಲ್ಲ ಇದೇ ಥರ ಇರ್ತವೆ ಸಂಪುಗಳು. ಓಕೆ, ಈ ಥರ ಮಾಡಿ ನಾನು ಸಕ್ಸಸ್ ಮಾಡಿರೋದು ಯಾವುದು ಗೊತ್ತಾ? ಸುಮಾರು ಜಾಗದಲ್ಲಿ ಆಸ್ತಿ ಪಾಸ್ತಿ ಸಿಕ್ಕಿದೆ. ಕೋರ್ಟ್ ಎಲ್ಲನೂ ಸಂಧಾನಗಳಲ್ಲಿ ಕ್ಲಿಯರ್ ಮಾಡ್ಕೊಂಡವ್ರೆ. ಕೋರ್ಟ್ ಮುಖಾಂತರ ಕೋರ್ಟಲ್ಲಿ ತೀರ್ಮಾನನೇ ಬೇಡ, ನಾವು ಕೂತ್ಕೊಂಡು ಸಂಧಾನ ಮಾಡ್ಕೊಂಡವ್ರೆ. 100 ಕೇಸುಗಳು ಸಂಧಾನದಲ್ಲಿ ಕ್ಲಿಯರ್ ಮಾಡ್ಕೊಂಡವ್ರೆ. ನಮ್ಮ ಚಿಕ್ಕಪ್ಪನವ್ರದ್ದು ಹಾಗೆ ಥರ ಆಗಿದೆ ಮಾಡಿದ್ದಕ್ಕೆ. ಸುಮಾರು ಜಾಗದಲ್ಲಿ ಇದು ಆಸ್ತಿ ಸಿಕ್ಕಿದೆ, ತಾತನ ಆಸ್ತಿ ಗೊತ್ತೇ ಇರಲಿಲ್ಲ. 100 ಕೋಟಿ ಆಸ್ತಿ ಸಿಕ್ಕಿದೆ. ಎಲ್ಲ ರಿಜಿಸ್ಟರ್ ಆಗಿಬಿಡ್ಲಿ, ಆಮೇಲೆ ನಾನು ವಿಡಿಯೋ ಕೊಡ್ತೀನಿ ಅದನ್ನು. ಇವಾಗ ಸ್ವಲ್ಪ ಗುಟ್ಟಾಗಿಟ್ಟಿದ್ದೀವಿ ಅದನ್ನು. ಕ್ಲಿಯರ್? ಯಾಕಂದರೆ ಬೇರೆಯವರೆಲ್ಲ ಬಂದುಬಿಡ್ತಾರೆ ಅಂದ್ಬಿಟ್ಟು ನಾನು ವಾರಸ್ದಾರ ಅಂತ. ಕ್ಲಿಯರ್? ಈ ಥರ ನೆಕ್ಸ್ಟು ಎಷ್ಟೋ ಜಾಗದಲ್ಲಿ ಸುಮಾರು ಆಸ್ತಿ ಪಾಸ್ತಿಗಳೆಲ್ಲನೂ ಈ ಗೊತ್ತೇ ಇರಲಿಲ್ಲ ಅವ್ರಿಗೆ. ಅದ್ಯಾರು ಎಲ್ಲರೂ ಗೌರ್ಮೆಂಟ್ ಆಸ್ತಿ ಅಂತ ತಿಳ್ಕೊಂಡಿದ್ರಂತೆ. ಈಗ ಇವ್ರಿಗೆ ಪೇಪರ್ ಸಿಕ್ಕಿದೆ, ಅಚಾನಕ್ಕಾಗಿ ಸಿಕ್ಕಿರುವಂಥದ್ದು. ಕಾರಣ ಪಿತೃಗಳ ಆಸ್ತಿ ಮೊಮ್ಮಕ್ಕಳು ತಿಂತಾರೆ, ತಾತ ಆಸ್ತಿ ಮೊಮ್ಮಕ್ಕಳಿಗೆಲ್ಲ ಆ ಥರ. ಸೊ ಹೀಗಾಗಿ ಇದು ಈ ಜಾಗದಲ್ಲೇ ಸಂಪಿರಬೇಕು.